ನಾನಿವತ್ತು ನಿಮಗೆಲ್ಲ ಒಂದು ಸ್ಟೋರಿ ಹೇಳ್ತೀನಿ. ನಾನು ಒಬ್ಬರು ಮನೆಗೆ ಹೋಗಿದ್ದೆ. ಅವರು ಅಲ್ಲಿ ಅರಿಶಿನ, ಕುಂಕುಮ, ಬಳೆ ಎಲ್ಲ ಎತ್ತಿಟ್ಕೊಂಡು ಜೋಡಿಸ್ಕೊಳ್ತಾ ಇದ್ದರು. ನಾನು ಅವ್ರ ಹತ್ರ ಅಂತ ಕೇಳಿದೆ, ಏನಕ್ಕೆ ಜೋಡಿಸ್ತಾ ಇದ್ದೀರಾ ಇದನ್ನೆಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹಬ್ಬಗಳ ಹತ್ರ ಬರ್ತಿದೆ ಅಲ್ವಾ, ನಮ್ಮೆಲ್ಲ ಹೆಣ್ಮಕ್ಳ ಮನೆಗೂ ನಾನು ಕುಂಕುಮ ಕಳಿಸ್ಬೇಕು ಅಂತ ಹೇಳಿ ಅಂತ. ಆಯಿತು, ನಾನು ಅಲ್ಲಿಂದ ಮನೆಗೆ ಬಂದ ಮೇಲೆ ಯೋಚನೆ ಮಾಡ್ತಾ ಕೂತೆ. ಆ ಥರ ಹೇಳಿದ್ರಲ್ಲ, ಏನಿದೆ ಇದು ಅಂತ. ಆಮೇಲೆ ನಾನು ಕೂಡ ಯೋಚನೆ ಮಾಡಿದೆ, ಹೌದಲ್ವಾ, ನಾನು ಕೂಡ ನಮ್ಮ ರಿಲೇಟಿವ್ಸ್ಗೆ ಏನಾದರೂ ಕಳಿಸ್ಬೋದಲ್ಲ, ಹಬ್ಬ ಹತ್ತಿರ ಬಂತು ಅಲ್ವಾ ಅಂತ ಹೇಳಿ ಅಂತ. ಆಗ ನಂಗೆ ನೆನಪಾಯಿತು, ನನಗೆ ಬಳೆ ಮಾಡೋಕ್ಕೆ ಬರುತ್ತೆ ಅಲ್ವಾ, ನಾನು ಬಳೆ ಮಾಡೋಣ ಅಂತ. ಸೊ ಅವಾಗಿಂದ ಬಳೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಜನ ಇದ್ದಾರೆ ನಮ್ಮ ನೆಂಟರು ಅಂತ ಫಸ್ಟ್ ಲೆಕ್ಕ ಹಾಕಿದೆ. ಸೊ ಹೆಣ್ಮಕ್ಳು ನಾನು ಕುಂಕುಮ ಕೊಡೋರು, ನಮ್ಮ ಮನೇಲಿ ಕುಂಕುಮ ಕಳಿಸೋದು ಅಂತೆಲ್ಲ ಯೋಚನೆ ಮಾಡಿದಾಗ ನನಗೆ ಸಿಕ್ಕೋರು ಒಂದು 17 ಜನ ಸಿಕ್ತು. ಸೊ ಇವಾಗ 17 ಜನ ಅಂತ ಹೇಳಿದ್ರೆ 2 ಬಳೆ ಕಳಿಸ್ಬೇಕು. ಅಲ್ಲಿಗೆ ನಾನು 34 ಬಳೆ ಮಾಡಬೇಕು. ಏನಕ್ಕೆ ನಾನು ಈ ಬಳೆ ಮಾಡಬೇಕು ಅಂತ ಅಷ್ಟು ಅಂದ್ಕೊಂಡೆ ಅಂದರೆ, ಒಂದು, ನಾನು ಬಳೆ ಮಾಡ್ತೀನಿ, ನಾನು ಮಾಡೋ ಒಂದು ವಸ್ತುನೇ ಅವ್ರಿಗೆ ಕಳಿಸ್ಬೇಕು ಅಂತ ಹೇಳಿ. ಈಗ ಅಂಗಡಿಯಲ್ಲಿ ತೊಗೊಬೋದು, ಅಥವಾ ನಾನೀಗ ಕೊಡೋ ಬಳೆ ಅಂಗಡಿಯಲ್ಲಿ ತೊಗೊಳ್ಳೋ ವಸ್ತುಗಿಂತ ದುಡ್ಡು ಕಡಿಮೆನೂ ಇರ್ಬೋದು. ಆದರೆ ನಾನು ತುಂಬ ಪ್ರೀತಿಯಿಂದ ಮಾಡಿರ್ತೀನಿ. ನಾನು ಕಳಿಸೋ ಈ ವಸ್ತು ಅವ್ರ ಕೈಗೆ ತಲುಪಿದ ಕೂಡಲೇ ಅವ್ರು ಒಂದು ಸಲ ನನ್ನ ಜೊತೆಗಿದ್ದಿದ್ದ ಕ್ಷಣನ, ನಮ್ಮ ಹಳೆ ದಿನಗಳನ್ನು ನೆನ್ಪು ಮಾಡ್ಕೊಳ್ತಾರೆ. ಯಾಕಂದರೆ ನಮ್ಮ ಹಳೆ ದಿನಗಳಲ್ಲಿ ಮೊಬೈಲ್ ಇರಲಿಲ್ಲ. ಸೊ ನಾವೆಲ್ಲ ಮೊಬೈಲ್ ಇಲ್ಲದೇ ಬೆಳೆದಿರೋ ಮಕ್ಕಳು. ನಾವು ಆಡಿದ ಆಟ, ನಾವು ಕಳೆದಿದ್ದ ದಿನ, ಅಜ್ಜಿ ಮನೆಯದು, ನಮ್ಮ ಹಾಲಿಡೇಸು, ಬೇಸಿಗೆ ರಜೆಯಲ್ಲಿ ನಾವು ಮಾಡ್ತಿದ್ದಿದ್ದ ಕಾಟಗಳು, ದಾಂಧಲೆಗಳು ಎಲ್ಲದೂ ಅವ್ರಿಗೆ ನೆನಪಾಗತ್ತೆ. ಈ ಮೊಬೈಲಲ್ಲಿ ಹಬ್ಬದ ಶುಭಾಶಯ ಕಳಿಸೋದಕ್ಕಿಂತ ಈ ಬಳೆ ಮೂಲಕ ನನಗೆ ಕಳಿಸಿದ್ರೆ ಅವ್ರಿಗೆ ನಾನು ಇನ್ನೂ ತುಂಬ ಬೇಗ ತಲುಪ್ತೀನಿ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಹಬ್ಬನೂ ಸೇರ್ ಮಾಡ್ತಿದ್ರು, ಎಲ್ಲರೂ ಮನೆಗೆ ಹೋಗ್ತಿದ್ರು. ಈಗ ಟೈಮ್ ಹಾಗಿಲ್ಲ. ಇವಾಗ ಟೈಮ್ ಚೇಂಜ್ ಆಗಿದೆ, ಅಲ್ಲದೆ ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ಅದು ಅವ್ರವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇದು ಬದಲಾವಣೆ. ಆದ್ರೂ ಈ ಬದಲಾವಣೆಯಲ್ಲೂ ನಾವು ನಮ್ಮವ್ರನ್ನ ಬಿಟ್ಕೊಡ್ಬಾರ್ದು, ಅಥವಾ ನಾವು ನಮ್ಮವ್ರನ್ನ ನೆನೆಸ್ಕೊಬೇಕು ಅಂತ ಹೇಳಿ ನನಗನ್ನಿಸ್ತು ಈ ಥರ ಮಾಡೋಣ ಅಂತ ಹೇಳಿ ಅಂತ. ಸೊ ನಾನು ಬಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ಬಳೆನೂ ತುಂಬ ಡಿಸೈನ್ ಮಾಡಿದ್ದೀನಿ. ತುಂಬ ಕಾಸ್ಟ್ಲಿಯೆಸ್ಟ್ ಡಿಸೈನ್ಸ್ ಅಲ್ಲ ಅಂತ ಹೇಳಿದ್ರು ನನ್ನ ತಲೆಯಲ್ಲಿ ಬರೋ ಐಡಿಯಾಸ್ನ ಹಾಕಿ ಎಲ್ಲದನ್ನೂ ಪ್ಯಾಕ್ ಮಾಡಿದ್ದೀನಿ. ಸೊ ಇದರಲ್ಲಿ ಇವಾಗ ಆಲ್ರೆಡಿ 1 ಪ್ಯಾಕ್ ಕೊರಿಯರ್ಗಂತ ರೆಡಿ ಮಾಡಿದ್ದೀನಿ. ಸೊ ಇದು ಅವ್ರಿಗೆ ಹೋದ ಕೂಡಲೇ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಲ್ಲೂ ಯಾರಾದರೂ ನನಗೆ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಬಟ್ ಸ್ಟಿಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಈ ಐಡಿಯಾನ ಮಾಡಿದ್ದೀನಿ ಅಂತ. ಅಂದಾಗೆ ನಾನು ಹೋಗಿದ್ದು ನಮ್ಮಮ್ಮನ ಮನೆಗೆ. ನಮ್ಮಮ್ಮ ಎಲ್ಲರಿಗೂ ಕುಂಕುಮ ರೆಡಿ ಮಾಡ್ತಿದ್ಲು. ಅದನ್ನು ನೋಡಿನೇ ನಾನು ಇಂಪ್ರೆಸ್ ಆಗಿ ಎಲ್ಲರಿಗೂ ಇದನ್ನು ಕಳಿಸ್ಬೇಕು ಅಂತ ಹೇಳಿ ಹೊರಟಿದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ನ ಹಿಂಗೆ ನಾವು ನೆನ್ಪು ಮಾಡ್ಕೊಳ್ಳೋದ್ರಿಂದ ನಮ್ಮ ರಿಲೇಟಿವ್ಸ್ಗೂ ಹ್ಯಾಪಿ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಆಯಿತಾ ನನ್ನ ಐಡಿಯಾನ. ಹಾಗೆಯೇ ಈ ಬಳೆ ನಾನು ಕೊಡ್ತಿದ್ದೀನಲ್ಲ, ಅವರು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ನೋಡಿ ನೀವು ಫಸ್ಟ್ ಕಮೆಂಟ್ ಮಾಡಿ ಬಳೆ ಹೇಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯು ಆರ್ ವಾಚಿಂಗ್ ಮೈ ಚಾನಲ್, ದ್ಯಾಟ್ ಈಸ್ ವೀರಾವ್. ಬಾಯ್.